ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಗರ ತಾಲೂಕು ಕಾರು ಚಾಲಕರ ಮಾಲೀಕರ ಸಂಘ ಸ್ಥಾಪನೆಯಾಗಿ 25 ವರ್ಷ ಆಗಿದೆ. ಸೊ ಅವತ್ತಿಂದನೂ ಈ ಶ್ರೀ ದೇವಿಯನ್ನು ಆರಾಧನೆ ಮಾಡಿಕೊಂಡು ನಂಬಿಕೊಂಡು ಇಲ್ಲಿಂದ ಬಹುದೂರ ಏನು ಬಾಡಿಗೆ ಮಾಡ್ಕೊಂಡು ಹೋಗೋ ಟೈಮಿಗೆ ದೇವಿ ನೆನೆಸ್ಕೊಂಡು ಹೋಗೋ ಟೈಮಿಗೆ ಎಲ್ಲರಿಗೂ ಅಂದರೆ ಒಳಿತನ್ನು ಮಾಡಿದೆ ದೇವರು. ಏನೇ ಕಷ್ಟ ಕಾರ್ಪಣೆ ಬರಲಿ, ಇಲ್ಲಿರೋ ನಮ್ಮ ಚಾಲಕರು ಇರ್ಬೋದು, ಮಾಲಕರು ಇರ್ಬೋದು, ಇಲ್ಲಿ ಸುತ್ತಮುತ್ತ ಇಲ್ಲಿ ಆಫೀಸಲ್ಲಿ ಇರೋ ನಮ್ಮೆಲ್ಲ ಎಂಪ್ಲಾಯ್ಸಿಗಿರ್ಬೋದು, ಈ ದೇವಿಯನ್ನು ನೆನೆಸ್ಕೊಂಡ್ರೆ ಅವ್ರು ಏನು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ನಿರ್ವಿಘ್ನವಾಗಿದೆ. ಅದಕ್ಕಾಗಿ ಇದು ಅದರ ವಿಶೇಷವಾಗಿ ನಮ್ಮ ಸಂಘವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದೆ. ಮೊನ್ನೆ ಮಳೆಗಾಲದಲ್ಲಿ ಇದ್ರ ಮೇಲೊಂದು ಮರ ಬಿದ್ದು ಸ್ವಲ್ಪ ಕಟ್ಟೆ ಭಿನ್ನ ಆಗಿತ್ತು. ಅದರಿಂದ ನಾವು ಎಲ್ಲರೂ ಒಂದು ಕಮಿಟಿಯವರು ಮತ್ತು ಹಿರಿಯ ಸದಸ್ಯರು ತೀರ್ಮಾನ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ಕೈ ಹಾಕ್ಕೊಂಡಿವಿ ನಮ್ಮ ರಾಘು ಭಟ್ರು ನೇತೃತ್ವದಲ್ಲಿ. ಸೊ ಆ ಕಾರ್ಯವನ್ನು ನಾವು ಇವತ್ತು ಮುಗಿಸಿದ್ದೀವಿ ಅಂತ ಹೇಳಿದ್ರೆ ಈ ದೇವಿಯ ಕೃಪೆ ನಮಗೆ ಯಾವುದೇ ಕಿಂಚಿತ್ ತೊಂದರೆ ಆಗದೀತಿ ಈ ದೇವಿ ನಮಗೆ ಆಶೀರ್ವಾದ ಮಾಡಿ ಅವಳಿಗೆ ಏನು ಆಗಬೇಕಿದೆ ಅದನ್ನು ನಮ್ಮಿಂದ ನೆರವೇರಿಸ್ಕೊಂಡಿದ್ದಾಳೆ. ಇದಕ್ಕೆ ನಮ್ಮ ಎಲ್ಲ ಸಾಗರ ತಾಲೂಕಿನ ಒಂದಿಷ್ಟು ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಚಾಲಕರು ಮತ್ತು ಮಾಲೀಕರು ಎಲ್ಲ ಎಷ್ಟೇ ಕಷ್ಟ ಇದ್ರೂ ಅವ್ರ ಕೈಗೆ ಎಷ್ಟಾಗುತ್ತಲ್ಲ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನು ನೆರವೇರಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ದೇವಿಯ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನು ಇಲ್ಲಿಂದ ಇಲ್ಲ ನಮ್ಮ ಚಾಲಕರು ಏನಾದ್ರು ಕಷ್ಟ ಆಗಬೇಕು ಒಂದು ಬಾಡಿಗೆ ಹೊಂಡೋ ಟೈಮಿಗೆ ಇಲ್ಲ ನಮಗೆ ಒಂದು ಸಮಸ್ಯೆಗಳನ್ನು ಇಲ್ಲಿ ಹೇಳ್ಕೊಂಡಾಗ ಆ ದೇವಿ ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾಳೆ. ಅದಕ್ಕಾಗಿ ಎಲ್ಲರೂ ಈ ದೇವಿಯನ್ನು ಭಾಳ ವಿಶೇಷವಾಗಿ ಗೌರವಿಸ್ತಾರೆ ಮತ್ತು ನಂಬಿಕೆ ಇದೆ. ಅದಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ದೀರ್ಘವಾಗಿ ಮುಗಿಸಿದ್ದೀವಿ ಅಂತಂದರೆ ಆ ದೇವಿಯ ಆಶೀರ್ವಾದ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಮತ್ತು ನಮ್ಮ ಅರ್ಚಕರೊಂದವರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಹಾಗೆಯೇ ಆ ದೇವಿಗೂ ಸಹ ನಾನು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಸ್ತಾ ನನ್ನ ಮಾತನ್ನು ಕಲವು ದುರ್ಗಾ ವಿನಾಯಕ ಎಂಬ ಮಾತಿನಂತೆ ವಿಶೇಷವಾದಂತಹ ಕಲಿಕಾಲದಲ್ಲಿ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥ ದಿವಸ ಈ ದಿವಸ ಆಗಿದೆ. ಆ ಪ್ರಕಾರವಾಗಿ ಆ ದಿವಸ ಹೇಳಿದ ಪ್ರಕಾರವೇ ಕಲಾ ಸಂಕೋಚನ ಮಾಡಿರ್ತಕ್ಕಂಥದ್ದು. ಅವರು ಹೇಳಿದ ಹಾಗೆ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ಸನ್ನಿಧಾನ ಅಂತಕ್ಕಂಥದ್ದು ಶಿಥಿಲಾವಸ್ಥೆಗೆ ಹೋಗಿರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಮರ ಬಿದ್ದು ಶಿಥಿಲಾವಸ್ಥೆಗೆ ಹೋದಂಥ ಕಾರಣದಲ್ಲಿ ಅದನ್ನು ಕಲಾ ಸಂಕೋಚ ಮಾಡಿ ಆ ದಿವಸ ಅದನ್ನು ನವೀಕರಣ ಸಿದ್ಧಾರ್ಥಂ ಕುಂಭೇಸ್ಮಿನ್ ಸನ್ನಿಧಿಂ ಕುರು ಎಂಬ ಮಾತಿನಂತೆ ನವೀಕರಣವನ್ನು ಕಲಾ ಸಂಕೋಚವನ್ನು ಮಾಡಿ ಆ ಒಂದು ಕುಂಭದಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಈ ದಿವಸ ನಿನ್ನೆ ರಾಕ್ಷೋಗನ ವಾಸ್ತು ಹೋಮ ಹಾಗೆ ಪ್ರಧಾನ ದೇವ ಹೋಮ ನಂತರದಲ್ಲಿ ವಿಶೇಷವಾದ ಬಲಿದಾನ ಎಲ್ಲವನ್ನು ಕೂಡ ಮಾಡಿಕೊಂಡು ಈ ದಿವಸ ಶುಭ ಮುಹೂರ್ತದಲ್ಲಿ ಆ ಚೌಡೇಶ್ವರಿಯ ಸನ್ನಿಧಾನವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕಲಾ ಸಂಕೋಚವನ್ನು ಮಾಡಿರ್ತಕ್ಕಂತಹ ಕುಂಭವನ್ನು ಪುನಃ ಆ ಒಂದು ಜೀವಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂತಹ ಪ್ರಕ್ರಿಯೆ. ಆ ಪ್ರಕಾರವಾಗಿ ನಂತರದಲ್ಲಿ ನವಕುಂಭ ಸ್ಥಾಪನ ತತ್ವಾದಿವಾಸ ಹೋಮ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈ ದಿವಸ ದೇವರಿಗೆ ಸಮರ್ಪಣೆ ಮಾಡಿದ್ದಾಗಿದೆ. ಮಾಡಿದಂತಹ ಕರ್ಮಾಂಗದಿಂದ ಹಲವು ದುರ್ಗಾ ವಿನಾಯಕ ಎಂಬ ಮಾತಿನಂತೆ ಕಲಿಕಾಲದಲ್ಲಿ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯಾದಂತಹ ಚೌಡೇಶ್ವರಿ ಪ್ರೀತರಾಗಿರ್ತಾಳೆ. ನಂತರದಲ್ಲಿ ಅಗ್ನಿಮುಖಾವೈ ದೇವ ಎಂಬ ಮಾತಿನಂತೆ ಅಗ್ನಿಯಲ್ಲಿ ವಿಶೇಷವಾದಂತಹ ಆ ಒಂದು ಆವಿರ್ಭಾಗವನ್ನು ಕೊಟ್ಟಿರ್ತಕ್ಕಂಥದ್ದು. ಅಗ್ನಿದೇವ ಸ್ವೀಕರಿಸಿದಂತಹ ಅಮೃತತ್ವವನ್ನು ಸ್ವೀಕರಿಸಿ ಆ ದೇವರಿಗೆ ಕೊಡ್ತಾನೆ ಎಂಬ ಮಾತಿನಂತೆ ವಿಶೇಷವಾದಂತಹ ಆವಿರ್ಭಾಗ ನವದ್ರವ್ಯಗಳಿಂದ ಹೋಮವನ್ನು ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಕಲಶಾಭಿಷೇಕ ಮಹಾಪೂಜೆಯನ್ನು ಈ ದಿವಸ ಸನ್ನಿಧಾನದಲ್ಲಿ ಮಾಡಿದ್ದಾಗಿದೆ. ಮಾಡಿದಂತಹ ಪೂಜಾರಾಧನೆಯಿಂದ ಸಪರಿವಾರ ಸಂತ ಚೌಡೇಶ್ವರಿ ಸುಪ್ರೀತರಾಗಿ ಬರ್ತಕ್ಕಂಥ ಎಲ್ಲ ದುಷ್ಟ ದೋಷಗಳನ್ನು ಕೂಡ ನಿವಾರಣೆ ಮಾಡಿ ಭಕ್ತ ಜನರ ಎಲ್ಲರ ಅಭೀಷ್ಟಗಳನ್ನು ಕೂಡ ಎಲ್ಲರಿಗೂ ಕೂಡ ದೇವರಿಗೆ ಕರುಣಿಸಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಿಕ ಅನುಕೂಲವನ್ನು ಕೊಟ್ಟು ಇನ್ನೂ ಹೆಚ್ಚಿನವಾದಂಥ ಸೇವೆಯನ್ನು ಭಕ್ತರಿಂದ ತೆಗೆದುಕೊಳ್ಳುವಂಥ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಈ ಒಂದು ಶುಭ ಪ್ರಕಾರದಲ್ಲಿ ದೇವರಲ್ಲಿ ಕೇಳ್ತಕ್ಕಂಥದ್ದು.